ವೆಲ್ಕಮ್ ಟು ಮನೆ ಮಸಾಲ ಚಾನಲ್. ಸೊ ನಾನು ಇವತ್ತು ನಿಮ್ಗೆ ಹೇಳ್ಕೊಡಕ್ಕೆ ಹೋಗ್ತಿರೋದು ಪತ್ರೊಡೆ. ನಿಮಗೆ ಗೊತ್ತೇ ಇರುತ್ತೆ ಪತ್ರೊಡೆ ಅಂದರೆ ಏನು ಅಂತ. ಕೆಸದಿಂದ ಮಾಡೋದು. ಆಷಾಢ ಟೈಮಲ್ಲಿ ಬೆಳೆದಿರೋ ಕೆಸದಿಂದ, ಅದು ಎಳೆದಾಗಿರಬೇಕು ಕೆಸ. ಇವಾಗ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಮಸಾಲ ಮಾಡೋಣ ಬನ್ನಿ. ಮೊದಲಿಗೆ ನಾವು ನೆನೆಸಿಡ್ಬೇಕಾಗುತ್ತೆ. ತೊಗರಿಬೇಳೆ 1 ಮುಷ್ಟಿಯಷ್ಟು, ಹಾಗೆ ಕಡಲೆಬೇಳೆ 1 ಮುಷ್ಟಿಯಷ್ಟು, ಹಾಗೆ ಅಕ್ಕಿ 1 ಲೋಟದಷ್ಟು. ನಾನು ಇವಾಗ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ ನೋಡಿ, ಈ ಲೋಟದಷ್ಟು ಒಂದು ಅಕ್ಕಿ. ಇದಿಷ್ಟನ್ನ ನಾವು ನೆನೆಸಿಡ್ಬೇಕಾಗುತ್ತೆ. ಮೊದಲಿಗೆಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಅಕ್ಕಿ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ತೊಳ್ಕೊಂಡು ನೆನೆಸಿಡಿ. ಆಮೇಲೆ ಡೈರೆಕ್ಟಾಗಿ ಹಾಕೋಬೋದು ನೀವು. ಇವಾಗ ಈ ಅಕ್ಕಿ ಬೇಳೆ ಜೊತೆಗೆ ನಾವೇನು ಕಡಿಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ 2 ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ, 13 ಬ್ಯಾಡಗೆ ಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೂ 1 ಚಮಚ ಕಾಳುಮೆಣಸು ಮತ್ತು 2 ಚಮಚ ಜೀರಿಗೆ. ಇದಿಷ್ಟು ನಾವು ಮುಂಚೆ ನೆನೆಸಿಟ್ಟಿರ್ತೀವಲ್ಲ ಅದ್ರ ಜೊತೆಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫುಲ್ಲು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು. ಹಾಗೆ ನೋಡಿ, ನಾನು ಇವಾಗ ಇಷ್ಟು ತೋರಿಸ್ತೀನಿ. ಇಷ್ಟು ನೀವು ಹುಣಸೆ ಹಣ್ಣು ಹಾಕಬೇಕಾಗುತ್ತೆ. ಒಂಚೂರು ಜಾಸ್ತಿನೇ ಹಾಕಿ, ನಿಮಗೆ ಬಾಯಿ ತುರ್ಕೆ ಬರಲ್ಲ ನೋಡಿ. ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತೋರಿಸ್ತೀನಿ. ಇಷ್ಟು ಆಯಿತು ಅಂದರೆ ಪರ್ಫೆಕ್ಟ್ ಅಂತ. ನೀವು ಇದಕ್ಕಿಂತ ಜಾಸ್ತಿ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ, ತೆಳು ಮಾಡ್ಕೋಬೇಡಿ. ಇಷ್ಟು ಗಟ್ಟಿ ಇರಲಿ, ಆಯಿತಾ? ಸೊ ಇವಾಗ ನಾವು ಎಲೆನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದೇ ಕೆಸು ಎಲೆ ಅಂದರೆ. ನಾವಿವಾಗ ಇದ್ರ ಹಿಂದ್ಗಡೆ ಹಾಕಬೇಕಾಗುತ್ತೆ. ಆ್ಯಕ್ಚುಲಿ ತೋರಿಸ್ತೀನಿ. ಈ ಥರ ಕೆಸು ಎಲೆ ಇರುತ್ತೆ. ಇದು ಆಷಾಢ ಟೈಮಲ್ಲಿ ಮಾತ್ರ ಪತ್ರೊಡೆ ಮಾಡೋ ಥರದ್ದು ಎಲೆ ಇದು. ಇವಾಗ ನಾವು ಒಂದು ಎಲೆ ತೊಗೊಂಡು ಹಿಂದೆ ಮಡಚಬೇಕು. ಇದು ನೋಡಿ, ಹಿಂದಿನ ಭಾಗ ಇದು. ಈಗ 1 ಸೌಟ್ ಆಗೋಷ್ಟು ನಾವು ಹಿಟ್ಟು ಮಾಡಿಟ್ಟಿರ್ತೀವಲ್ಲ, ಎಲ್ಲ ಕಡ್ದು ಇಟ್ಟಿರ್ತೀವಲ್ಲ, ಅದನ್ನು ನಾವು ಹಿಂದಿನ ಭಾಗದ್ದು ಎಲೆಗೆ ಹಾಕಬೇಕಾಗತ್ತೆ. ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಸವರ್ಕೊಳ್ಳಿ. ಫುಲ್ ಆಗಬೇಕು ಎಲೆ, ಅಲ್ಲಿ ಇಲ್ಲಿ ಬಿಟ್ಟಿರಬಾರ್ದು. ಕ್ಲೀನಾಗಿ ನೋಡಿ ಈ ಥರ ಹಾಕಬೇಕು. ಆಮೇಲೆ ಇನ್ನೊಂದು ಎಲೆ ನೀಡಿ ಇದೇ ಥರ, ಮತ್ತೆ ಹಿಂದಿನ ಭಾಗ ನೋಡಿ ಈ ಥರ ಇಡಬೇಕು. ಮತ್ತು ಸೇಮ್ ಮೆಥಡ್ ಹಾಗೆ ಎಲ್ಲ ಕಡೆ ಸವರಬೇಕು. ಹೀಗೆ 5 ಎಲೆನ ನೀವು ಮಾಡ್ಕೋಬೋದು. ಜಾಸ್ತಿ ದಪ್ಪ ಬೇಕಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ನಾವೊಂದು 4-5 ಹಾಕ್ತಿದ್ದೀವಿ. ನೀವೆಷ್ಟು ಬೇಕಷ್ಟು ಮಾಡ್ಕೊಂಡು ನೋಡ್ಕೊಳ್ಳಿ. ಬಟ್ ಸೇಮ್ ಪ್ರೊಸೀಜರ್ ಇದೇ ಥರ ಮಾಡಬೇಕು. ಎಲೆನಿಟ್ಟು ಹಿಂಗೆ ಮಾಡಬೇಕು. ಒಂದ್ರ ಮೇಲೆ ಹಿಂದಿನ ಭಾಗ ಇಟ್ಕೊಂಡು ಈ ಥರ ಫುಲ್ಲು ಹಿಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ತೋರಿಸ್ತೀನಿ ಹೇಗೆ ರೋಲ್ ಮಾಡೋದು ಅಂತ. ನೋಡಿ, ತುದಿ ಭಾಗ ಇರುತ್ತೆ ಅಲ್ಲ, ಇದು ನೋಡಿ ಹೀಗೆ ಈ ಥರ ಮಡಿಸ್ಬೇಕು ನಾವು. ಚಿಕ್ಕದಾಗಿ ಕ್ಲೀನಾಗಿ ಫೋಲ್ಡ್ ಮಾಡಿ ಮಡಿಸಿದ್ರೆ ಅದು ಅಲ್ಲಿಗೆ ಕ್ಲೀನಾಗಿ ಸೆಟ್ ಆಗುತ್ತೆ. ನೋಡಿ, ಶೇಪ್ ಬಂದೇ ಬಿಡ್ತು. ಈ ಥರ ಇಟ್ಕೊಂಡು ಹಾಗೆ ಎಲ್ಲ ಒಂದು 5 ಎಲ್ಲ ಒಟ್ಟಿಗೆ ಎಷ್ಟು 3 ರೋಲ ಆ ಥರ ನಿಮ್ಮ ಇಷ್ಟ. ನೀವು ಎಷ್ಟಾದರೂ ಮಾಡ್ಕೊಳ್ಳಿ. ಬಟ್ ಮಧ್ಯ ದಪ್ಪ ಇದಷ್ಟು ಚೆನ್ನಾಗಾಗುತ್ತೆ ಮತ್ತು ದಪ್ಪ ಕೂಡ ಆಗುತ್ತೆ. ಈ ಥರ ನಾನು ಹೇಳಿರೋ ಸೇಮ್ ಪ್ರೊಸೀಜರ್ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಸೇಮ್ ಎಷ್ಟು ರೋಲ್ ಬೇಕಾಗುತ್ತೆ. ನೀವು ತುಂಬ ಕೆಸ ತಗೊಬಂದಿದ್ರೆ ನಿಮಗೆ ತುಂಬ ಆಗುತ್ತೆ. ಸೊ ನಮಗೊಂದು 3 ಆಯಿತು ಅಷ್ಟೇ. ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇದ್ದಷ್ಟು, ಅಂದರೆ ನಾವು ಇವಾಗ ಹುಣಸೆ ಹುಳಿ ಹಾಕಿದ್ವಲ್ಲ, ಅದು ನಿಮಗೆ ಜಾಸ್ತಿ ಆದಂಗೂ ಕೂಡ ನಿಮಗೆ ಬಾಯಿ ತುರ್ಕೆ ಬರಲ್ಲ. ಹಾಗಾಗಿ ಹುಳಿ ಜಾಸ್ತಿ ಹಾಕಿದ್ರೇ ಒಳ್ಳೆಯದಾಗುತ್ತೆ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ಆದರೆ ಇದು ನಂಜು ಸ್ವಲ್ಪ, ಅಂದರೆ ಅದೇ ಬಾಯಿ ತುರ್ಕೆ ಬರೋದು ಒಂದೇ ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿರುತ್ತೆ. ಬಾಯಿ ತುರ್ಕೆ ಕೂಡ ಬರಲ್ಲ ಆಷಾಢ ಟೈಮಲ್ಲಿ. ನೀವು ಕ್ಲೀನಾಗಿ ಹುಳಿ ಎಲ್ಲ ಹಾಕಿ ನಾನು ಹೇಳಿರೋ ಥರ ಮಾಡಿದರೆ ಏನೂ ಆಗಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಷ್ಟು ಆಯಿತು ನಮಗೆ. 3-4 ಆಯಿತು ನಮಗೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ಹಿಟ್ಟನ್ನು ಕೂಡ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಬೇಕಾದಾಗ ಕೆಸ ತಂದು ಹಚ್ಕೊಂಡು ಕೂಡ ಮಾಡ್ಬೋದು. ಹಾಳೇನು ಆಗಕ್ಕೆ ಹೋಗಲ್ಲ. ಇದನ್ನು ನಾವು ಬೇಯಿಸಬೇಕಾಗುತ್ತೆ ಸ್ಟೀಮರಲ್ಲಿ. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ. ಏನಿಲ್ಲ, ನಿಮ್ಮ ಸ್ಟೀಮರ್ ಇದ್ದರೆ ಸ್ಟೀಮರ್ ತಗೊಳ್ಳಿ. ಇಲ್ಲ, ನಮ್ಮದು ಸರ್ಗೋಲಿತ್ತು. ಸೊ ನಾವು ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೀರನ್ನ ಕುದಿಯೋಕ್ಕಿಡಿ. ಅದಾಗಿ ನೀರೆಲ್ಲ ಕುದ್ದಾದ್ಮೇಲೆ ನೀವು ಇದನ್ನು ಇಡಬೇಕಾಗತ್ತೆ. ನಾವು ಇದ್ರ ಜೊತೆಗೆ ಹಾಗೆ ರೈಸ್ ಕೂಡ ಇಟ್ವಿ. ಹಾಗೆ ಬೇಯುತ್ತೆ ಇದ್ರ ಒಟ್ಟಿಗೆ ಎಲ್ಲ, ಟೈಮ್ ಸೇವ್ ಕೂಡ ಆಗುತ್ತೆ. ಈಗ ನೀವು ಒಂದೊಂದೇ ಪತ್ರೊಡೆನ ಇದೇನು ಅಂಟೋದಿಲ್ಲ. ಸೊ ಹೆಂಗಾದರೂ ಇಟ್ಕೊಳ್ಳಿ, ನಿಮ್ಮ ಇಷ್ಟ. ಕ್ಲೀನಾಗೆ ಸ್ಪೇಷಿಯಸ್ ಆಗಿದ್ದರೆ ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲ, ಒಂದ್ರ ಮೇಲೆ ಒಂದು ಇಡಿ, ಏನೂ ಆಗೋದಿಲ್ಲ. ಇದು ಬೇಯಬೇಕಷ್ಟೇ. ಇದು ತುಂಬ ಹೆಲ್ದಿ ಕೂಡ, ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಂಜೆ ಸ್ನ್ಯಾಕ್ಸ್ ಟೈಪ್ ಅಥವಾ ಬೆಳಗ್ಗೆ ತಿಂಡಿಗೆ ಎಲ್ಲ ಆಗುತ್ತೆ ಇದು. ಸೊ ನಾವಿವಾಗ ಬೇಯೋಕ್ಕೆ ಇಡಬೇಕಾಗತ್ತೆ. ಒಂದು 20 ನಿಮಿಷ ಆದಮೇಲೆ ನೋಡಿ, ಕ್ಲೀನಾಗಿ ಬೇಯಬೇಕು. ಇಲ್ಲಾಂದರೆ ಬಾಯಿ ತುರ್ಕೆ ಬರುತ್ತೆ.
ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಗಟ್ಟಿಯಾಗಿದೆ ಹಿಟ್ಟೆಲ್ಲ ನೋಡ್ತಿರ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಒಂದೊಂದೇ ತೆಕ್ಕೋಬೇಕಾಗತ್ತೆ. ನಾವು ಅನ್ನ ಕೂಡ ಇಟ್ಟಿದ್ವಿ, ಅನ್ನ ಕೂಡ ಬೆಂದಿದೆ ನೋಡ್ತಿರ್ಬೋದು ನೀವು. ಅನ್ನ ಬೇಯೋ ಟೈಮ್ ಅಷ್ಟೇ ಸಾಕು, ಇದೇನು ಬೆಂದುಬಿಡುತ್ತೆ ಬೇಗ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಗಟ್ಟಿಯಾಗಿದೆ ನೋಡಿ ಹಿಟ್ಟು. ಗಟ್ಟಿ ಅಂದರೆ ನೀರು ಥರ ಅಲ್ಲ, ಒಂದು ಬೆಂದಾಗ ಹೆಂಗಾಗುತ್ತೆ ಆ ಥರ ಆಗಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಹಲವಾರು ತಿಂಡಿಗಳನ್ನ ಮಾಡ್ಕೋಬೋದು. ಏನಿಲ್ಲ, ಈ ಥರ ಮಾಡಾದಮೇಲೆ ಕಟ್ ಮಾಡ್ಕೊಂಡು ಗಾಲಿ ಹಾಕಿ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಡ ತಿನ್ಬೋದು. ಇಲ್ಲ ಅಂತ ಅಂದರೆ ನೀವು ಉಪ್ಪಿಟ್ಟು ಅಂದರೆ ಪತ್ರೊಡೆ ಉಪ್ಪಿಟ್ಟು ಅಂತ ಅಂದರೆ ನಾವು ರವೆ ಎಲ್ಲ ಹಾಕಿ ಮಾಡೋದಲ್ಲ, ಇದನ್ನೇ ಸೇಮ್ ಚಿತ್ರಾನ್ನ ಟೈಪ್ ಮಾಡೋದು. ಅಂದರೆ ಏನೂ ಇಲ್ದೇ ಹಾಗೆ ಕಡಲೆಬೇಳೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಡಬೇಕಷ್ಟೆ. ಬ್ಯಾಡಗೆ ಮೆಣಸಿನ್ಕಾಯೆಲ್ಲ ಸೇಮ್ ಚಿತ್ರಾನ್ನ ಟೈಪ್ ಒಗ್ಗರಣೆ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡೆ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಟ್ರೈ ಮಾಡಿರಲ್ಲ ಒಂದು ಸಾರಿ ಮಾಡಿದ್ರೆ ನೆಕ್ಸ್ಟ್ ಆಷಾಢ ಟೈಮಲ್ಲೆಲ್ಲ ಮಾಡಿಕೊಂಡೇ ತಿಂತೀರ. ಮತ್ತು ಸಿಕ್ಕಿದ್ರೆ ಅಕಸ್ಮಾತ್ ಒಗ್ಗರಣೆ ಕೊಡ್ತಾಯಿಲ್ಲ, ನೀವು ಚಿಕ್ಕದಾಗಿ ಪೀಸ್ ಮಾಡೇ ಒಗ್ಗರಣೆ ಕೊಡಿ. ಹೀಗೆ ಉತ್ತುತ್ತಾನೆ ಹಾಕೋದಲ್ಲ. ನಿಮಗೆ ಈ ವಿಡಿಯೋಯಿಂದ ಚೂರಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ರೀಚ್ ಔಟ್ ಮಾಡಿಸಿ. ಥ್ಯಾಂಕ್ ಯು.